ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಬೆಣ್ಣೆಯನ್ನ ಕಾಯಿಸಿ ತುಪ್ಪವನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮರಳಾದಂತ ಟೆಕ್ಸ್ಚರ್ ಇರುವಂತಹ ತುಪ್ಪವನ್ನ ಮನೆಯಲ್ಲೇ ನೀವು ಮಾಡ್ಕೊಳ್ಬಹುದು. ಕೆಲವರು ಇನ್ನೂ ತುಪ್ಪ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಅಂಗಡಿನಲ್ಲಿ ರೆಡಿಮೇಡ್ ತುಪ್ಪವನ್ನ ತೆಗೆದುಕೊಂಡು ಬರ್ತಾರೆ. ಅದು ಟೇಸ್ಟ್ ಆಗ್ಬಹುದು, ಘಮ ಆಗ್ಬಹುದು, ಮನೆಯಲ್ಲಿ ಮಾಡ್ದಾಗಿರೋದಿಲ್ಲ. ನೀವು ಮನೆಯಲ್ಲೇನೆ ಫ್ರೆಶ್ ಆಗಿ ಬೆಣ್ಣೆಯನ್ನ ತಂದು ಈ ರೀತಿ ಇನ್ಸ್ಟೆಂಟ್ ಆಗಿ ತುಪ್ಪವನ್ನ ಮಾಡ್ಕೊಳ್ಬಹುದು. ತುಂಬಾ ಸಿಂಪಲ್ ರೆಸಿಪಿನೇ. ನಮ್ಮ ಅಮ್ಮಂದಿರು ಅಜ್ಜಿದಿರು ಮಾಡ್ತಿದ್ದಂತಹ ವಿಧಾನದಲ್ಲೇ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, 5 ಸೇರ್ನಷ್ಟು ನಾನು ಎಮ್ಮೆ ಬೆಣ್ಣೆಯನ್ನ ಉಪಯೋಗಿಸ್ತಾ ಇದ್ದೀನಿ. ಫ್ರೆಶ್ ಆಗಿ ತರಿಸಿರುವಂತಹ ಎಮ್ಮೆ ಬೆಣ್ಣೆ ಇದೆ ಇದು. ಇದನ್ನ ನಾವು ಮಾಡ್ಲಿಕ್ಕೆ ತುಪ್ಪದ ಪುಡಿ ಬೇಕಾಗುತ್ತೆ. ನಾನಿಲ್ಲಿ 1.5 ಟೀ ಸ್ಪೂನ್ ಅಷ್ಟು ಮೆಂತ್ಯದ ಕಾಳನ್ನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು 6 ರಿಂದ 7 ಮೆಣಸಿನ ಕಾಳು, ಜೊತೆಗೆ ಒಂದ್ ಸ್ವಲ್ಪ ಅರಿಶಿನದ ಕೊನೆ ಬೇಕಾಗುತ್ತೆ. ಒಂದು 4 ಏಲಕ್ಕಿ, ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ. ಹಾಗೇನೆ ಒಂದು 4 ರಿಂದ 5 ಕರಿಬೇವಿನ ಎಲೆಯನ್ನ ತೆಗೆದಿಟ್ಕೊಳ್ಬೇಕಾಗತ್ತೆ. ಕರಿಬೇವಿನ ಎಲೆಯನ್ನು ಹಾಕ್ಬೋದು, ವಿಳ್ಳೆದೆಲೆಯನ್ನು ಹಾಕ್ಬೋದು. ನಾನಿಲ್ಲಿ ಕರಿಬೇವಿನ ಎಲೆಯನ್ನ ಹಾಕ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಬಾಂಡಿನಲ್ಲಿ ಸ್ವಲ್ಪ ಮೆಂತ್ಯ ಕಾಳನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಮೆಣಸು ಮತ್ತೆ ಅರಿಶಿನದ ಕೊನೆ ಏನಿದೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಈ ತುಪ್ಪ ಮಾಡ್ಲಿಕ್ಕೆ ಪೇಶನ್ಸ್ ತುಂಬಾನೇ ಮುಖ್ಯ. ನೀವು ಫಾಸ್ಟ್ ಆಗಿ ಮಾಡ್ಬಿಡ್ತೀನಿ ಅಂತ ಕ್ವಿಕ್ ಆಗಿ ಜೋರ್ ಊರಿನಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಕಡಿಮೆ ಊರಿನಲ್ಲೇ ನೀವು ಇದನ್ನ ಪೇಶನ್ಸ್ ಇಂದ ಮಾಡಿದ್ರೆ ಪರ್ಫೆಕ್ಟ್ ಆಗಿ ತುಪ್ಪ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬಂದ ತಕ್ಷಣನೇ ಅದನ್ನ ತೆಗಿಬೇಕು, ಸೀಸ್ಲಿಕ್ಕೆ ಹೋಗ್ಬಾರ್ದು. ನಂತರ ನಾವು ಇದನ್ನ ಕುಟಾಣಿನಲ್ಲಾದ್ರೂ ಕುಟ್ಕೊಳ್ಬಹುದು, ಇಲ್ಲ ಮಿಕ್ಸಿನಲ್ಲಾದ್ರೂ ಪೌಡ್ರು ಮಾಡ್ಕೊಳ್ಬಹುದು. ನಾನಿವಾಗ ಮಿಕ್ಸಿನಲ್ಲಿ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೆಣ್ಣೆಯನ್ನ ನಾವು ಕಾಯ್ಲಿಕ್ಕೆ ಇಡ್ಬೇಕಾಗತ್ತೆ. ಈಗ ನೋಡ್ತಾ ಇದ್ರಲ್ಲ, ಗಟ್ಟಿಯಾದಂತ ಬೆಣ್ಣೆ. ಮಜ್ಜಿಗೆ ಜೊತೆ ಏನಾದ್ರೂ ಬೆಣ್ಣೆಯನ್ನ ಕೊಟ್ಟಿದ್ರೆ ಮಜ್ಜಿಗೆ ಸಪರೇಟ್ ಮಾಡಿ ಗಟ್ಟಿಯಾಗಿರುವಂತಹ ಬೆಣ್ಣೆಯನ್ನ ಮಾತ್ರ ನಾವು ಕಾಯ್ಲಿಕ್ಕೆ ಹಾಕ್ಬೇಕು. ನಾನು ದೊಡ್ಡ ತಳದ ಪಾತ್ರೆಯನ್ನ ತೆಗೆದುಕೊಂಡಿದ್ದೀನಿ. ಯಾವಾಗ್ಲೂ ಬೆಣ್ಣೆ ಕಾಯಿಸೋದಕ್ಕೆ ದೊಡ್ಡದಾಗಿರುವಂತ ಪಾತ್ರೆಯನ್ನ ತಗೋಬೇಕು. ಅದು ಉಕ್ಕು ಬಂದು ಸುರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದೊಡ್ಡ ಪಾತ್ರೆ ಆದ್ರೆ ಆ ರೀತಿ ಆಗೋದಿಲ್ಲ. ಈಗ ನಾನು ಬೆಣ್ಣೆನೆಲ್ಲ ಸ್ವಲ್ಪನೇ ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೀವು ಬೆಣ್ಣೆಯನ್ನ ಕಾಯಿಸುವಾಗ ಪೇಶನ್ಸ್ ಅಲ್ಲಿ ಮೀಡಿಯಂ ಊರಿನಲ್ಲೇನೆ ಕಾಯಿಸ್ಬೇಕು. ಇಲ್ಲ ಸುಮ್ಮಲ್ಲೇ ಅದನ್ನ ಕಾಯೋದಕ್ ಬಿಟ್ರೆ ಇನ್ನೂ ಒಳ್ಳೇದು. ತುಂಬಾ ಹೈ ಫ್ಲೇಮ್ ನಲ್ಲಿ ಬೆಣ್ಣೆಯನ್ನ ಕಾಯಿಸ್ಲಿಕ್ಕೆ ಹೋದ್ರೆ ಅದು ಸೀದೋಗಿ ಕಲರ್ ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಡಿಮೆ ಊರಿನಲ್ಲೇನೆ ಯಾವಾಗ್ಲೂ ಬೆಣ್ಣೆಯನ್ನ ಕಾಯಿಸ್ಕೊಳ್ಬೇಕು. ಸಿಮ್ಮಲ್ಲೇ ಇಟ್ಕೊಂಡು ನೀವು ಒಂದು 30 ರಿಂದ 40 ನಿಮಿಷದವರೆಗೂ ಬೆಣ್ಣೆಯನ್ನ ಕಾಯಿಸಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ತುಪ್ಪದ ಶೆಲ್ಫ್ ಲೈಫ್ ಕೂಡ ತುಂಬಾ ದಿನ ಇಡಬಹುದು. ಯಾಕಂದ್ರೆ ಈ ರೀತಿ ಕಡಿಮೆ ಊರಿನಲ್ಲೇ ಬೆಣ್ಣೆಯನ್ನ ಕಾಯಿಸಿ ತುಪ್ಪ ಮಾಡಿದ್ರೆ ಅದರ ಒಂದು ಕ್ವಾಲಿಟಿ ಗುಡ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೆಣ್ಣೆ ಎಲ್ಲ ಕರಗಿ ಇವಾಗ ನೊರೆ ರೀತಿ ಮೇಲ್ಗಡೆ ಇದೆ. ಈ ರೀತಿ ಬಿಳಿ ನೊರೆ ಎಲ್ಲ ಸೈಡ್ ಬಿಡ್ಬೇಕು. ಅಲ್ಲಿವರೆಗೂ ಇದನ್ನ ಕಾಯಿಸ್ಕೊಳ್ತಾ ಹೋಗ್ಬೇಕು. ಹೀಗೆ ಬಿಳಿಯಾಗಿ ಹಾಲಿನ ಬಣ್ಣದಲ್ಲಿ ಇರ್ತಕ್ಕಂತ ನೊರೆ ನೋಡಿ ಸೈಡ್ಗೆ ಹೋಗ್ತಾ ಇದೆ. ಮಧ್ಯದಲ್ಲಿ ನೀರಿನ ಅಂಶ ತರ ಇದೆ ನೋಡಿ, ಈ ತರ ಆಗ್ಬೇಕು. ಆವಾಗ ಪರ್ಫೆಕ್ಟ್ ಆಗಿ ಬೆಣ್ಣೆ ಕಾಯ್ತಾ ಇದೆ ಅಂತ ಅರ್ಥ. ಸೊ ಆವಾಗ ಮರಳಾಗಿ ಕೂಡ ತುಪ್ಪ ಚೆನ್ನಾಗಿ ಬರುತ್ತೆ. ಈ ರೀತಿ ಮೀಡಿಯಂ ಊರಿನಲ್ಲೇನೆ ಇದನ್ನ ಕಾಯಿಸ್ಕೊಳ್ತಾ ಹೋಗ್ಬೇಕು. ಈಗ ಬಿಳಿ ಭಾಗದೆಲ್ಲ ಸೈಡ್ ಆಗಿದ ತಕ್ಷಣನೇ ನಾವು ಕರಿಬೇವಿನ ಎಲೆಯನ್ನ ಅದ್ರೊಳಗಡೆ ಹಾಕೊಳ್ಳೋಣ. ಅದ್ರ ಜೊತೆಗೆ ಉಪ್ಪಿನ ಕಾಳು ಸ್ವಲ್ಪ ತೆಗ್ದಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೇನೆ 4 ಏಲಕ್ಕಿ ಇತ್ತಲ್ಲ, ಇದನ್ನ ಬಿಡಿಸಿ ಹೀಗೆ ಹಾಕೊಳ್ತಾ ಇದ್ದೀನಿ. ಏಲಕ್ಕಿಯನ್ನ ಪುಡಿ ಮಾಡಿ ಹಾಕೊಳ್ಳೋ ನೆಸೆಸಿಟಿ ಇಲ್ಲ. ಜಸ್ಟ್ ಈ ರೀತಿ ಓಪನ್ ಮಾಡ್ಬಿಟ್ಟು ಏಲಕ್ಕಿಯನ್ನ ಹಾಗೆ ಡೈರೆಕ್ಟ್ ಹಾಕೊಳ್ಳಿ. ಇದು ಒಂದು ಘಮಕ್ಕೋಸ್ಕರ ಅಷ್ಟೇನೆ. ಮಧ್ಯ ಈ ರೀತಿ ಕೈ ಆಡಿಸ್ತಾನೆ ಇರ್ಬೇಕು. ಇಲ್ಲ ಅಂದ್ರೆ ಕೆಳಭಾಗದಲ್ಲಿ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಅವಾಗ ತುಪ್ಪದ ಬಣ್ಣ ಚೇಂಜ್ ಆಗುತ್ತೆ. ಹಸುವಿನ ಬೆಣ್ಣೆ ಆದ್ರೆ ಸ್ವಲ್ಪ ಕಲರು ಹಳದಿ ಆಗಿರುತ್ತೆ. ಕಾಯಿಸ್ತಾ ಅದು ತುಪ್ಪ ಆಲ್ರೆಡಿ ಹಳದಿ ಬಣ್ಣಕ್ಕೆ ಬಂದಿರುತ್ತೆ. ಇದು ನೀರಿನ ತರನೇ ಕಲರ್ ವೈಟ್ ಇದೆ ನೋಡಿ. ಇದು ಎಮ್ಮೆ ಬೆಣ್ಣೆ ಆಗಿರೋದ್ರಿಂದ ಕಲರ್ ಕೂಡ ಹಳದಿ ಬಂದಿಲ್ಲ. ಈಗ ಇಲ್ಲಿ ನೋಡ್ತಾ ಇದಾರೆ, ಎಲ್ಲ ಬಿಡಿ ಭಾಗ ಸೈಡ್ ಆಗಿದೆ, ಮಧ್ಯ ಮಾತ್ರ ನೀರಿನ ತರ ಇದೆ ನೋಡಿ. ಈ ಟೈಮ್ ನಲ್ಲಿ ನಾವು ತುಪ್ಪದ ಪುಡಿ ಮಾಡ್ಕೊಂಡಿದ್ವಲ್ಲ, ಮೆಂತ್ಯ ಪುಡಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಮೆಂತ್ಯ, ಮೆಣಸು, ಅರಿಶಿನ 3 ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಬಣ್ಣ ಬರುತ್ತೆ. ಈಗ ನಿಮ್ಗೆ ಗೊತ್ತಾಗ್ತಾ ಇದೆ ಕನ್ಸಿಸ್ಟೆನ್ಸಿ. ಮೇಲ್ಗಡೆ ಎಲ್ಲ ಹೊಡಕ್ತಾಗಿ ಬಿಳಿ ಭಾಗ ಇದೆಯಲ್ಲ, ಫ್ಯಾಟು, ಅದು ಕೂಡ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ತುಪ್ಪವನ್ನ ಕಾಯಿಸ್ಕೊಳ್ಬೇಕು. ಈಗ ನಿಮ್ಗೆ ನೋಡಿದ್ರೆ ಕಂಪ್ಲೀಟ್ ನೀರಿನ ತರ ಇದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಇರ್ಬೇಕು. ಈಗ ಸ್ವಲ್ಪನೂ ಬಿಳಿ ಭಾಗದಿಲ್ಲ, ಎಲ್ಲ ನೊರೆ ರೀತಿ ಬರ್ತಾ ಇದೆ ಅಷ್ಟೇನೆ. ನೋಡ್ತಾ ಇದೀರಲ್ವಾ, ಈ ತರ ಕನ್ಸಿಸ್ಟೆನ್ಸಿ ಆದಾಗ ಪರ್ಫೆಕ್ಟ್ ಆಗಿ ತುಪ್ಪ ಕಾದಿದೆ. ಮರಳಾಗಿ ತುಪ್ಪ ಬರುತ್ತೆ ಅಂತ.
ನೀವು ಮುಂಚೆನೆ ತುಪ್ಪನ ಕಾದಿದೆ ಅಂತ ಆಫ್ ಮಾಡಿಬಿಟ್ರೆ ಅದು ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೀರಿನ ತರ ಇರಬೇಕು. ಕಂಪ್ಲೀಟ್ ನೀರಿನ ತರನೇ ಇದು ಟ್ರಾನ್ಸ್ಪರೆಂಟ್ ಆಗಿ ಆಗೋವರೆಗೂ ಇದನ್ನ ಕಾಯಿಸ್ಕೊಳ್ಬೇಕು. ಈಗಿದು ಪರ್ಫೆಕ್ಟ್ ಆಗಿದೆ. ಈ ಟೈಮ್ ನಲ್ಲಿ ನಾವು ಸ್ಟವ್ ನ ಆಫ್ ಮಾಡ್ಕೊಂಡು ತೆಗ್ದಿಡ್ಬೇಕು. ತಣ್ಣಗಾಗೋದಕ್ಕೆ ಬಿಡ್ಬೇಕು. ಸ್ಟವ್ ಮೇಲೆ ಬಿಡೋದಕ್ಕೆ ಹೋಗ್ಬೇಡಿ. ನೀವು ತೆಗೆದು ತಣ್ಣಗಾಗೋದಕ್ಕೆ ಒಂದ್ ಸೈಡ್ ಬಿಟ್ಬಿಡೋಣ. ಇದು ಅರ್ಧ ಗಂಟೆಗಳಾದ ನಂತರ ನೀವು ನೋಡ್ತಾ ಇರುವಂತದ್ದು. ನೋಡಿದಿರಲ್ಲ, ಬೆಣ್ಣೆ ಎಲ್ಲ ಕರಗಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದನ್ನ ನಾವು ಶೋಧಿಸ್ಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಿರೋ ಹಾಗೇನೆ ನಾನು ತುಪ್ಪಕ್ಕೆ ಹೆಚ್ಚು ಉಪ್ಪನ್ನ ಹಾಕಿಲ್ಲ, ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿದೀನಿ. ಬಿಕಾಸ್ ಇದರಲ್ಲಿ ಗಸ್ಟ್ ತರ ಏನಿರುತ್ತೆ ಅದರಲ್ಲೂ ಕೂಡ ಒಂದು ರೆಸಿಪಿಯನ್ನ ಮಾಡ್ಬೋದು. ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಪ್ಪ ಮಾಡಿದಂತಹ ಒಂದು ಗಸ್ಟ್ ಏನ್ ಕೆಳಗಡೆ ಭಾಗದಲ್ಲಿ ಉಳಿದಿರುತ್ತೆ ಅದನ್ನ ಉಪಯೋಗಿಸಿ ನೀವು ಒಂದು ರೆಸಿಪಿಯನ್ನ ಟ್ರೈ ಮಾಡ್ಬೋದು. ನೋಡ್ತಾ ಇದಾರಲ್ಲ, ಇದರಿಂದ ಒಂದು ರೆಸಿಪಿಯನ್ನ ಟ್ರೈ ಮಾಡೋದನ್ನ ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಶೋಧಿಸ್ಕೊಂಡಂತಹ ತುಪ್ಪ ಏನಿದೆ ಇದನ್ನ ಹಾಗೆ ಬಿಟ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ನೀವು ಲಿಡ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ತಣ್ಣಗಾಗೋದಕ್ಕೆ ಬಿಡ್ಬೇಕು. ಕಂಪ್ಲೀಟ್ ತಣ್ಣಗಾದ ನಂತರ ನಿಮ್ಗೆ ನೋಡ್ತಾ ಇದ್ದೀರಲ್ಲ, ಮರಳಾದಂತಹ ಈ ರೀತಿ ತುಪ್ಪ ರೆಡಿ ಆಗತ್ತೆ. ಮಿನಿಮಮ್ ಅಂದ್ರೂ ಒಂದು 3 ರಿಂದ 4 ಗಂಟೆಗಳ ಕಾಲ ಕಂಪ್ಲೀಟ್ ತಣ್ಣಗಾದ ನಂತರನೇ ನಿಮ್ಗೆ ಈ ರೀತಿ ಕನ್ಸಿಸ್ಟೆನ್ಸಿ ನಿಮಗ್ ಸಿಗತ್ತೆ. ಚಳಿಗಾಲದಲ್ಲಿ ಬೇಗನೆ ಗಟ್ಟಿ ಆಗತ್ತೆ, ಬೇಸಿಗೆಗಾಲದಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇನೆ. ಬಟ್ ಪರ್ಫೆಕ್ಟ್ ಆಗಿ ಈ ರೀತಿ ತುಪ್ಪವನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಕನ್ಸಿಸ್ಟೆನ್ಸಿಯನ್ನ ನೀವು ನೋಡ್ತಾ ಇದ್ರೆ ಗೊತ್ತಾಗತ್ತೆ ಎಷ್ಟು ಮರಳಾಗಿದೆ ಅಂತ. ಇದನ್ನ ನೀವು ಬಳಸೋವಾಗ್ಲೂ ಅಷ್ಟೇನೆ ಯಾವುದೇ ಕಾರಣಕ್ಕೂ ತೇವ ಇರುವಂತಹ ಸ್ಪೂನ್ ಅನ್ನ ಬಳಸಬಾರ್ದು. ಹಾಗೇನೆ ತೇವದ ಕೈಯಲ್ಲೆಲ್ಲ ಮುಟ್ಬಾರ್ದು. ತೇವ ಏನಾದ್ರೂ ಇತ್ತು, ನೀರಿನ ಅಂಶ ಸ್ಪೂನ್ ಅಲ್ಲಿ ಇದ್ರೆ ಅದನ್ನ ನೀವು ತುಪ್ಪಕ್ಕೆ ಹಾಕಿದ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಡ್ರೈ ಆಗಿರ್ತಕ್ಕಂತಹ ಸ್ಪೂನ್ ಅನ್ನ ಬಳಸ್ಕೊಂಡು ನೀವು ಉಪಯೋಗಿಸಿದ್ರೆ ಇದನ್ನ ಮಿನಿಮಮ್ ಅಂದ್ರೂ 6 ತಿಂಗಳುಗಳ ಕಾಲನೂ ಇಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.